ಮಾತು ಕೇಳೋದಂದ್ರೆ ಅವ್ರಿಗೂ ದೊಡ್ಡ ಬಿರಿನ. ಒಂದು ಈಟ್ ಏನಾರ ಹೇಳಕ್ಕೆ ಬಂದ್ಲು ಅಂದ್ರೆ ಈಗ ಸೊಸೈತ ನನಗೆಲ್ಲ ಗೊತ್ತೈತೆ ಸೋಮ್ಕೊಂಡ್ರು ನೀ ನಾನು ನಟು ಶಾನ್ಯಾಕದಿ ಎನ್ನಿ ಅತ್ತಿಗೆ ಪಾಪ ಹಂಗೆ ಅಂದ ಕೂಡಲೇ ಅದು ಗಪ್ಪಕೊಂಡಿರ್ತದ ರೀ. ಹೌದಿಲ್ರಿ? ನೀವು ಹಂಗೆ ಮಾಡಬೇಡ್ರಿ. ಕೇಳ್ರಿ ಅವ್ರ ಮಾತು. ಮನುಷ್ಯ ಹೆಂಗಿರ್ಬೇಕಂದ್ರೆ ನಮ್ಮ ಮಾತು ಕಡಿಮೆ ಇರಬೇಕು, ಕೇಳುವುದು ಜಾಸ್ತಿ ಇರಬೇಕು. ಲಕ್ಷ ಕೊಡ್ರಿ ನೀವು. ಏನಾಗುತ್ತದ ಅಂತಂದ್ರೆ ಕೇಳುವುದರಿಂದ ವಿಶೇಷ ಜ್ಞಾನ ಆಗುತ್ತದ. ಏನು ಹೆಚ್ಚು ಕಡಿಮೆ ಆಗುತ್ತದ ರೀ? ಒಂದು 4 ಮಾತು ಅವರು ಕೇಳಿದ್ರೆ ಮತ್ತೊಟ್ಟು ನಿಮಗೆ ತಿಳುವಳಿಕೆನ ಬರ್ತದ. ಏನೂ ಹೆಚ್ಚು ಕಡಿಮೆ ಆಗಂಗಿಲ್ಲ. ಮನ್ಯಾಗ ಅತ್ತಿದು ಮಾವಂದು ಗಂಡಂದು ಒಂದು 4 ಮಾತು ಕೇಳಿದ್ರೆ ಅದಕ್ಕೆ ಕೇಳುವುದು ಜಾಸ್ತಿ ಮಾಡಬೇಕು, ಮಾತಾಡೋದು ಕಡಿಮೆ ಮಾಡಬೇಕು. ನಿಮಗೆ ದೇವ್ರ ಕಿವಿ ಏಸು ಕೊಟ್ಟಾನ್ರಿ? ಏಸ ಎಡ್ಡ ಬಾಯಿ ರೀ? ಯಾಕ್ರಿ ಕಿವಿನೂ ಒಂದ ಕೊಡ್ಬೇಕಾಗಿತ್ತು, ಇಲ್ಲಾರ ಬಾಯಿ ಆಟ ಕೊಡ್ಬೇಕಾಗಿತ್ತಲ್ಲ? ಹಿಂಗ್ಯಾಕೆ ಮಾಡ್ಯಾನ್ರಿ ದೇವ್ರ? ನಿಮ್ಗೆ ಗೊತ್ತಿರಲಿ, ದೇವ್ರ ಭಾಳ ಶಾಣೆ. ಕಿವಿ 2 ಕೊಟ್ಟಾನ, ಬಾಯಿ 1 ಕೊಟ್ಟಾನ. ಯಾಕಂದ್ರೆ ಕೇಳುವುದು ಹೆಚ್ಚು ಮಾಡ್ರಿ, ಮಾತಾಡೋದು ಕಡಿಮೆ ಮಾಡ್ರಿ. ಕಿವಿ 2 ಯಾಕೆ ಕೊಟ್ಟಾನಂದ್ರೆ ಕೇಳುವುದು ಹೆಚ್ಚು ಮಾಡ್ರಿ, ಡಬ್ಬಲ್ ಕಿವಿಲೇ ಕೇಳಬೇಕು, ಮಾತಾಡೋದು ಕಡಿಮೆ ಮಾತಾಡಬೇಕು, ಸ್ವಲ್ಪ ಮಾತಾಡಬೇಕು. ಆದರೂ ನಾವು ಮಾತಾಡಿದ ಮಾತು ಹೆಂಗಿರ್ಬೇಕಂದ್ರೆ ಭಾಳ ಗಟ್ಟಿರ್ಬೇಕು. ಐಸಾ ಬೈಟ್ನೆ ವಾಲೇನೋ ಬೈಟೋ ಕೊಯ್ನ ಊಟ ಅಂದ್ರೆ ಇಂಥ ಜಾಗದಾಗ ಕುಂಡಿರ್ಬೇಕಂತ್ರಿ, ಇನ್ನೊಬ್ಬರು ಬಂದು ನಮ್ಮನ್ನು ಎಬ್ಸಿರಬಾರ್ದು. ಅಂಥ ಜಾಗದಾಗ ಕುಂಡಿರ್ಬೇಕು. ಇಂಥ ಮಾತು ಮಾತಾಡ್ಬೇಕಂತ. ಎಂಥ ಮಾತು ಮಾತಾಡ್ಬೇಕಂದ್ರೆ ಜೀವನದೊಳಗೆ ನಾವು ಮಾತಾಡಿದ ಮಾತು ಇನ್ನೊಬ್ಬರು ಎಂದೂ ಅಲ್ಲಗಳೆದಿರಬಾರ್ದು. 100 ವರ್ಷ ಆದರೂ ನೆನೆಸ್ಬೇಕು ಊರಾಗ ಮಂದಿ, ಇಂಥ ಹಿರಿಯ ಹಿಂಗೆ ಮಾತು ಹೇಳ್ತಿದ್ ನೋಡು, ಅದು ಈಗ ಎಟ್ಟು ಕರೆ ಅನ್ನಿಸ್ತದ, ಆಗೂ ಎಟ್ಟು ಕರೆ ಅನ್ನಿಸ್ತದ ಅಂತ ಮಂದಿ ಮಾತಾಡ್ಬೇಕು. ಹಂಗೆ ಮಾತಾಡ್ಬೇಕು ಮನುಷ್ಯ. ಅದಕ್ಕೇ ಮಾತು ಕಡಿಮೆ ಇರಬೇಕು, ಕೇಳೋದು ಜಾಸ್ತಿ ಇರಬೇಕು. ಕೇಳೋದು ಜಾಸ್ತಿ ಇರಬೇಕು. ಪುರಾಣ ಪ್ರವಚನ ಎಲ್ಲರ ಇದ್ರೆ ಹೋಗಿ ಸುಮ್ಮನೆ ಕುಂತು ಕೇಳ್ಬೇಕು ನಾವು. ಅನುಭವ. ಮನ್ಯಾಗ ಒಬ್ಬ 70-80 ವರ್ಷದ ಹಿರಿಯ ಇದ್ದಂದ್ರೆ ಅವನ ಮಾತು ಸುಮ್ಮ ಕೇಳಿ ನೀವು, ಎಷ್ಟು ಉಪಯೋಗ ಬರ್ತಾವೆ ನಿಮಗೆ. ಆದರೆ ಇವತ್ತಿನ ಮಂದಿ ಏನು ತಿಳ್ಕೊಂಡಾರಂದ್ರೆ 70-80 ವರ್ಷದ ಹಿರಿಯರು, ಮುತ್ಯಾಗಳು, ಆಯ್ಗಳು ಖಾಲಿ ಚೀಲ್ ಅಂತ ತಿಳ್ಕೊಂಡು ಬಿಟ್ಟಾರ. ಅವರು ಖಾಲಿ ಚೀಲ್, ಏನೂ ಉಪಯೋಗ ಇಲ್ಲ, ವೇಸ್ಟ್ ಅಂತ ತಿಳ್ಕೊಂಡು ಬಿಟ್ಟಾರ ನಮ್ಮ ಹುಡುಗರು. ಯಾರಿಗೆ? ನಮ್ಮ ಹಿರಿಯರಿಗೆ, ತಾಯಿಗೆ ತಂದಿಗೆ, ಓಣ್ಯಾನ ಹಿರಿಯರಿಗೆ ಕಿಮ್ಮತ್ತ ಕೊಡಂಗಿಲ್ಲ. ಆದರೆ ಗೊತ್ತಿರಲಿ ಏನಂತಂದ್ರೆ ಹಿರಿಯರಂತಂದ್ರೆ ಖಾಲಿ ಚೀಲ ಅಂತ ತಿಳ್ಕೊಬೇಡ್ರಿ. 80 ವರ್ಷದ ವಯೋವೃದ್ಧ, 90 ವರ್ಷದ ವಯೋವೃದ್ಧ, 100 ವರ್ಷದ ಅಜ್ಜಿ ನಿಮ್ಮ ಮನೆಯಾಗಿದ್ಲಂದ್ರೆ ಅವ್ರ ಮಾತುಗಳು ವೇಸ್ಟ್ ಅಂತ ತಿಳ್ಕೊಬೇಡ್ರಿ, ಅವ್ರ ಮಾತುಗಳು ಉಪಯೋಗ ಇಲ್ಲ ಅಂತ ತಿಳ್ಕೊಬೇಡ್ರಿ, ಅವರು ಖಾಲಿ ಚೀಲ ಅಂತ ತಿಳ್ಕೊಬೇಡ್ರಿ. ಅವ್ರ ತುಂಬಿದ ಚೀಲ. ಏನು ತುಂಬಿದ ಚೀಲ ಅಂತಂದ್ರೆ ನಿರಂತರ 90 ವರ್ಷದ ಈ ಸಂಸಾರದ ಅನುಭವಗಳನ್ನು, ಸುಖ ದುಃಖಗಳನ್ನು ತುಂಬಿಕೊಂಡಿರ್ತಕ್ಕಂಥ ತುಂಬಿದ ಚೀಲ. ಅವರು ಒಂದು ಮಾತು ನಿಮಗೇನಾರ ಹೇಳಿದ್ರಂದ್ರೆ ನೀವು ಸಾಯುತಕ ಅವ್ರು ಹೇಳಿದ ಮಾತು ಉಪಯೋಗ ಬರ್ತದೆ. ತಾಯಂದಿರ ಉಪಯೋಗ ಬರ್ತದೆ. ಅಂಥ ಮಾತು ಹೇಳ್ತಿರ್ತಾರೆ ಅವ್ರು. ಜೀವನದಾಗಬೇಕಾದ್ರೆ ನೀವು ಕರೆ ಹೇಳಿ ನೋಡೋನು. ನಿಮ್ಮ ಮನ್ಯಾಗ ನಿಮ್ಮವ್ವ ಅಪ್ಪ ಮಕ್ಕಳಿಗೆ ಎಂದರೆ ಸುಮಾರು ಹೇಳ್ತಾರನ? ಅವ್ರು ಎಂದೂ ಸುಮಾರು ಹೇಳಂಗಿಲ್ಲ, ಚಲೋನ ಹೇಳ್ತಾರೆ. ಆದರೂ ನಾವು ಕೇಳಕ್ಕೆ ತಯಾರಿಲ್ಲ. ಅದಕ್ಕೆ ಮನ್ಯಾಗ ಹಿರಿಯರ ಮಾತು ಕೇಳಬೇಕು, ಮನ್ಯಾಗ ಗಂಡನ ಮಾತು ಕೇಳಬೇಕು, ಮಹಾತ್ಮರ ಮಾತು ಕೇಳಬೇಕು. ಇಲ್ಲಿ ಬಂದಲ್ಲಿ ಚಂದ ಕುಂತು ಪುರಾಣ ಪ್ರವಚನಗಳನ್ನು, ಮಹಾತ್ಮರ ನುಡಿಮುತ್ತುಗಳನ್ನು ಕೇಳಬೇಕು. ಕೇಳುವುದರಿಂದ ನಮ್ಮ ಮನಸ್ಸು ಸ್ವಚ್ಛ ಆಗುತ್ತದೆ. ಯವ್ವ, ಕೇಳುವುದರಿಂದ ನಮ್ಮ ಮನಸ್ಸು ಸ್ವಚ್ಛ ಆಗುತ್ತದೆ. ನಮ್ಮ ಮನಸ್ಸಿನಲ್ಲಿ ಏನು ಪಾಪ ದೋಷ ಇರ್ತದಲ್ಲ, ಆ ಪಾಪ ದೋಷ ಹೋಗ್ತದ. ಬರೀ ಮಹಾತ್ಮರ ನುಡಿಮುತ್ತುಗಳನ್ನು ಕೇಳೋದರಿಂದ, ಮಹಾತ್ಮರ ಪ್ರವಚನವನ್ನು ಕೇಳೋದರಿಂದ ನಮ್ಮಲ್ಲಿರ್ತಕ್ಕಂಥ ಪಾಪ ಹೋಗುತ್ತದೆ. ಅದಕ್ಕೆ ನಾವು ಏನು ಮಾಡ್ಬೇಕಂತಂದ್ರೆ ಮಹಾತ್ಮರ ನುಡಿಮುತ್ತುಗಳನ್ನು, ಜೀವನದ ಚರಿತ್ರೆಯನ್ನು ನಾವು ಕೇಳಬೇಕಾಗ್ತದೆ. ನಿಮ್ಗೆ ಗೊತ್ತಿರ್ಬೇಕು ಹೆಂಗೆ ಕೇಳಬೇಕು ಅಂತಂದ್ರೆ. ನಿಜಗುಂಡ್ರು ಭಾಳ ಚಂದ ಬರೀತಾರೆ. ಕೇಳುವುದಾದ್ರೆ ಹಿಂಗೆ ಕೇಳ್ರಿ, ನೆರೆ ಕೇಳು, ಕೇಳುವುದನ್ನು ಅರಿ, ಅರಿದುದನ್ನೊಮ್ಮೆ ಮರೆಯದಿರು, ಗುರು ಪೇಳ್ದ ತೆರೆದುಳು. ಹೆಂಗೆ ಕೇಳ್ಬೇಕಂದ್ರೆ ಯವ್ವ, ಒಮ್ಮೆ ಕೇಳಿದ್ರೆ ಪಕ್ಕಣ ಕೇಳಿಬಿಡ್ಬೇಕು, ಇನ್ನೊಮ್ಮೆ ಕೇಳ್ಬೇಕು ಅನಿಸಿರ್ಬಾರ್ದು. ಹಂಗೆ ಕೇಳ್ಬೇಕು.
ಮುಕ್ತನಾಗಿರ್ಬೇಕು. ಹುಡುಗ ಪ್ರವಚನ ಕೇಳಿದ್ದ, ಹೆಂಗೆ ಕೇಳಿರ್ಬೇಕು ನೋಡ್ರಿ. ಆ ಹುಡುಗ ಪ್ರವಚನ ಹೆಂಗೆ ಕೇಳಿದ್ದ ಅಂತಂದ್ರ, ಬುದ್ಧನ ಪ್ರವಚನ. ಬುದ್ಧ ಭಗವಂತ ಅಂತ ನೀವೆಲ್ಲ ಕೇಳಿರಿ ಜಗತ್ತಿನೊಳಗೆ. ಬಹಳ ದೊಡ್ಡ ಶ್ರೇಷ್ಠ ತಪಸ್ವಿ. ಬುದ್ಧನ ಶಿಷ್ಯರು 2-3 ಲಕ್ಷ ಬುದ್ಧನ ಶಿಷ್ಯರು. ಬುದ್ಧ ಹಿಂಗೆ ಪ್ರವಚನ ಹೇಳ್ತಿದ್ದ. ಬಹಳ ದೊಡ್ಡ ಶ್ರೇಷ್ಠವಾದ ಸಂತ ಬುದ್ಧ. ಅವನ ಪ್ರವಚನಕ್ಕೆ ಆಗಿನ ಕಾಲದೊಳಗೆ ಹಿಂಗೆ ಲಕ್ಷ ಜನ ಕೂಡ್ತಿದ್ರು. ನಿಮ್ಗೆ ಗೊತ್ತಿರ್ಬೇಕಲ್ಲ, ಈ ನಾಡಿನೊಳಗೆ ಒಬ್ಬರು ಸಂತರಾಗಿ ಹೋಗ್ಯಾರ, ಈ ನಾಡಿನೊಳಗೆ ಒಬ್ಬರು ಮಹಾತ್ಮರಾಗಿ ಹೋಗ್ಯಾರ, ಈ ನಾಡಿನೊಳಗೆ ಒಬ್ಬ ತಪಸ್ವಿಯಾಗಿ ಹೋಗಿದ್ದಾರೆ. ಅವ್ರು ಯಾರು ಅಂತಂದ್ರ ಸಿದ್ದೇಶ್ವರ ಮಹಾಸ್ವಾಮಿಗಳು. ವಿಜಾಪುರದ ಸಿದ್ದೇಶ್ವರ ಮಹಾಸ್ವಾಮಿಗಳು ಎಂತಹ ಮಹಾತ್ಮರು. ಅವ್ರಿಗೆ ಜನ ಎಷ್ಟು ಕೂಡ್ತಿದ್ರು ಪ್ರವಚನಕ್ಕಂತಂದ್ರೆ, ಅವರ ಪ್ರವಚನ ಐತಿ ಅಂದ್ರೆ ಲಕ್ಷ ಜನ, ಲಕ್ಷ ಜನ, 10,000 ಜನ. ಹೆಂಗಂತಂದ್ರೆ ಸುಮ್ಮ ಬಂದು ಕುಂಡ್ರದ್ರಿ. ಒಬ್ಬರು ಒಂದು ಮಾತು ಪಿಟ್ ಅನ್ನಂಗಿಲ್ಲ, ಅಷ್ಟು ಸೈಲೆಂಟ್ ಕುಂಡಿರ್ತಿದ್ರು. ಅದು ಮತ್ತೆ ಹೆಂಗ್ರಿ, ಪ್ರವಚನ ಮುಂಜಾನೆ 6 ಗಂಟೆಗೆ ತಂಡ್ಯಾಗಂದ್ರೆ ಆಗ ಬರ್ತಿದ್ರು ಜನ. ಆಗ ಮುಂಜಾನೆ 6 ಗಂಟೆಗೆ ತಂಡ್ಯಾಗಂದ್ರೆ ಆಗ ಬಂದು ಕೂತು ಬಿಡ್ತಿದ್ರು. ಅಂತಹ ಪರಮ ಪೂಜ್ಯರ ಪ್ರವಚನ ಅಂತಂದ್ರೆ ನಮ್ಮ ನಾಡಿನೊಳಗ ನೀವೆಲ್ಲ ತಿಳ್ಕೋರಿ, ಇನ್ನೊಬ್ಬ ಅಂತಹ ಸಂತನನ್ನ ಈ ಜಗತ್ತು ಎಂದೂ ಕಾಣೋದಿಲ್ಲ. ಸಿದ್ದೇಶ್ವರ ಮಹಾಸ್ವಾಮೀಜಿ ಅಂತವರನ್ನ ಈ ಜಗತ್ತು ಇನ್ನೊಮ್ಮೆ ಎಂದೂ ಕಾಣೋದಿಲ್ಲ. ಎಂತಹ ನಿರಾಶಾವಾದಿ, ಎಂತಹ ಸಹನೆಯ ಸಂತ, ಸರಳ ಹೃದಯದ ಸಂತರವರು. ಇವತ್ತ ನನ್ನ ಕಾರ್ಗಾಡೆ ಕ್ಲೀನ್ ಮಾಡಿಸ್ಬೇಕಂತೇಳಿ ಒಬ್ಬರ ಹತ್ತಕ್ಕೆ ಹೋಗಿದ್ದೀವಿ. ಅವ್ರು ಹೇಳಿದ್ರು ಒಂದು ಮಾತು. ಆ ಕಾರ್ಗಡೆ ಕ್ಲೀನ್ ಮಾಡೋರು ಮಾಲಕ ಕುರ್ಚಿ ಹಾಕೊಂಡು ನಮಗೆ ಕೂಡಿಸಿದ, ಅವನು ಕುಂತ. ಹಾಂಗೆ ಸಿದ್ದೇಶ್ವರ ಸ್ವಾಮೀಜಿ ಅವ್ರದ್ದು ನೆನಪು ಬಂದ ಕೂಡಲೇ ಆ ಮಹಾಲಿಂಗಪುರದಾಗ ಒಬ್ಬರು ಅಜ್ಜ, ಮಹಾಲಿಂಗಪುರದಾಗ ಒಬ್ಬರು ಅವರ ಅಜ್ಜ ಇಲ್ಲೇ ಸಮೀಪ ಎಲ್ಲೋ ಜಮಖಂಡಿಗೆ 16 ಎಕರೆ ಜಮೀನು ತೊಗೊಂಡಿದ್ರಂತ. ಅವ್ರು ಮಹಾಲಿಂಗಪುರದಾಗ ಅಜ್ಜ, ಅವ್ರ ಸಂಬಂಧಿಕರು ಅವ್ರ ಹೆಸರು ಹೇಳಿದ್ರೆ ನನಗೆ ನೆನಪು ಉಳಿದಿಲ್ಲ ಹೆಸರ. 16 ಎಕರೆ ಜಮೀನು ತೊಗೊಂಡಿದ್ದರು. ಸಿದ್ದೇಶ್ವರ ಅಪ್ಪಾಜಿ ಹತ್ತಕ್ಕೆ ಹೋಗಿ ಕುಂತ ಅಪ್ಪ ಅವ್ರಿಗೆ ಹೇಳಿದ್ರಂತ, ಯಪ್ಪ ಇಲ್ಲೇ ಜಮಖಂಡಿ ಗುಡ್ಡದ ಹತ್ತೇಕನ 16 ಎಕರೆ ಜಮೀನು ತೊಗೊಂಡೇನ್ರಿಪ್ಪ, ನಿಮ್ಮ ಸಲಗೇನ ನೀವು ಬಂದಲ್ಲೇ ಆರಾಮಿದ್ದು ಬಿಡ್ರಿಪ್ಪ, ಆ ಜಮೀನ ನಿಮ್ಮ ಹೆಸರಲ್ಲೇ ಮಾಡಿಬಿಡ್ತೀನಿ ರೀ ಬುದ್ಧಿ, ನೀವು ಯಾರಿಗೆ ಹೇಳ್ತೀರಿ ಅವ್ರಿಗೆ ಕೊಟ್ಟು ಬಿಡ್ತಾನೆ, ಒಟ್ಟು ನೀವು ಅಲ್ಲಿರ್ಬೇಕು, ನಿಮ್ಮ ಸಲಾಗಿ ಅದನ್ನು ತೊಗೊಂಡೇನ್ರಿಪ್ಪ ತೊಗೋಬೇಕಂತಂದಾಗ ಸಿದ್ದೇಶ್ವರ ಸ್ವಾಮೀಜಿ ಅವ್ರು ಅಂದ್ರಂತ, ನನಗೆ ಬೇಡಪ್ಪ, ನನಗೆ ಹಾಕೊಂಡ ಅಂಗಿನ ವಜ್ಜಾಗ್ಯದ, ನನಗೆ ಹಾಕೊಂಡ ಅಂಗಿನ ವಜ್ಜಾಗ್ಯದ, ನನಗೆ ಇನ್ನು ಆ ಜಮೀನು ತೊಗೊಂಡು ಏನು ಮಾಡಲಪ್ಪ, ನನಗೆ ಬೇಡ. 3 ತಾಸು ಕುಂತರಂತ ಅವರು. 3 ತಾಸು ಇಲ್ರಿಪ್ಪ, ಒಂದು ಆಶ್ರಮ ಮಾಡಿರಿ, ನೀವು ಅಲ್ಲಿರ್ರಿ ಅಂತ. ಎಂಥ ಮದಿಯೋ, ನಿನ್ನ ಮಕ್ಕಳಿಗೆ ಕೊಡೋ ಜಮೀನ ನನಗೆ ಕೊಡಕ್ಕೆ ಬಂದಿ ಅದನ್ನು? 16 ಎಕರೆ ಮುಂದದು ಕೋಟಿ ರೂಪಾಯಿ ಕಿಮ್ಮತ್ತಾಗುತ್ತದ, ನಿನ್ನ ಮಕ್ಕಳಿಗೆ ಕೊಡಂತಂದಾಗ ಅಜ್ಜ ಹೇಳ್ದಂತ, ನನ್ನ ಮಕ್ಕಳಿಗೆ 57 ಎಕರೆ ಜಮೀನು ಮಾಡೀನ್ರಿಯಪ್ಪ, ನನ್ನ ಮಕ್ಕಳಿಗೆ ಅವಶ್ಯಕತೆ ಇಲ್ಲ, ಇದು ನಿಮಗ್ರಿ ಅಪ್ಪ ಅಂತಂದ್ರೆ ನಾವಲ್ಲ ಅಂತ ಕಡಿತನಕನೂ ತಗೊಳ್ಳಿಲ್ಲಂತ ಜಮೀನು ಅವರು. ಕಾರಣ ಏನು ಅಂತಂದ್ರೆ ನಿರಾಶಾವಾದಿ, ನನಗೇನು ಬೇಡ ಅಂತಕ್ಕಂಥ ಸಂತರು ಸಿದ್ದೇಶ್ವರ ಮಹಾಸ್ವಾಮಿಗಳು. ಅದೇ ರೀತಿಯೊಳಗೆ ಬುದ್ಧ ಭಗವಂತ ಅವನು ಸಂಚಾರ, ಎಲ್ಲೂ ಒಂದು ತಲೆ ಟಿಕಾನ್ ಇರ್ತಿದ್ದಿಲ್ಲ, ದೊಡ್ಡ ಮಠ ಮಾಡಲಿಲ್ಲ, ದೊಡ್ಡ ಆಶ್ರಮ ಮಾಡಲಿಲ್ಲ, ಸಂಚಾರ. ಬುದ್ಧ ಭಗವಂತ ಸಂಚಾರ ಮಾಡೋದು ಇಂತಹ ದೊಡ್ಡ ಊರಿಗೆ ಹೋಗಿ 1 ತಿಂಗಳ ಗಂಟಲೆ ಪ್ರವಚನ, ಮತ್ತೇನು ದೊಡ್ಡ ಪೆಂಡಾಲ, ದೊಡ್ಡ ಮೈಕ, ಅದು ಇದು ಏನೂ ಇಲ್ಲ. ಒಂದು ದೊಡ್ಡ ಗಿಡದ ಕೆಳಗಡೆ ಒಂದು ಕಟ್ಟಿ ಮ್ಯಾಗ ಕೊಂಡಿರ್ತಿದ್ದ. 1,00,000 ಗಂಟಲೆ ಜನ ಬುದ್ಧನ ಪ್ರವಚನ ಕೇಳ್ತಿದ್ರು. 1,00,000 ಗಂಟಲೆ ಜನ ಬುದ್ಧನ ಪ್ರವಚನ ಕೇಳಿ ಸರಿಯಾದ ಟೈಮ್ ಅವ್ರದ್ದು. ಸರಿಯಾಗಿ 5 ಗಂಟೆಗೆ ಪ್ರವಚನ ಸಾಯಂಕಾಲ ಚಾಲು, 6 ಗಂಟೆಗೆ ಮುಗಿದ ಬಿಡ್ತಿದ್ದು ಬುದ್ಧನ ಪ್ರವಚನ, ಬುದ್ಧನ ಬೋಧೆಗಳು. ಜನ 5 ಗಂಟೆಗೆ ಬಂದು ಪ್ರವಚನ ಮುಗಿಸ್ಕೊಂಡು ಹೋಗುತ್ತಿದ್ರು. ಆ ಊರಾಗ ಒಬ್ಬ ಹುಡುಗ ಹೆಂಗೆ ಮಂದಿ ಹೋಗುತ್ತಿತ್ತು ಅಂದ್ರೆ, ತಂಡೋಪತಂಡು ಜಾತ್ರೆಗೆ ಹೆಂಗೆ ನಮ್ಮ ಅಲ್ಲಮ ಪ್ರಭುವಿನ ಜಾತ್ರೆಗೆ ಬರ್ತಾರಲ್ಲ, ಆ ಥರ ಜನ ಬರ್ತಿದ್ರು. ಆ ಥರ ಜನ ಬರೋದು, ಪ್ರವಚನ ಕೇಳೋದು, ಹೋಗೋದು ಮಾಡಿ ಆ ಹುಡುಗ ಒಂದು 20-25 ವರ್ಷದ ತರುಣ
ಅವ ನೋಡಿದ ಇಷ್ಟು ಮಂದಿ ಹೋಗ್ತಾರ, ಇಷ್ಟು ಮಂದಿ ಬರ್ತಾರ, ಎಲ್ಲಿ ಹೋಗಿರ್ಬೇಕು? ಅವ್ರನ್ನ ಕೇಳ್ದ ಒಬ್ಬರನ್ನ, ನೀವೆಲ್ಲ ಎಲ್ಲಿ ಹೋಗಿರ್ತೀರಿ? ಅರೆ ನಿನ್ಗೆ ಗೊತ್ತಿಲ್ಲ, ಆ ಗುಡ್ಡದೊಳಗೆ ಒಬ್ಬ ಸಂತ ಬಂದಾನ, ಒಬ್ಬ ಮಹಾರಾಜ ಬಂದಾನ, ಒಬ್ಬ ಭಗವಂತ, ಬುದ್ಧ ಭಗವಂತ ಅಂತ ತಿಳ್ಕೊಂಡು ಬಹಳ ಚಂದ ಬದುಕಿನ ಸೂತ್ರಗಳನ್ನು ಹೇಳ್ತಾನವ. ನಮ್ಮ ಬದುಕು ಸುಂದರಮಯವಾಗುವ, ನಮಗೆ ಜ್ಞಾನೋದಯ ಆಗತಕ್ಕಂಥ, ನಮ್ಮ ಮನೆಯೊಳಗೆ ಜಗಳ ಹತ್ತಲಾರ್ದಂಗೆ, ನಮಗೆ ಆಸೆ ಕಡಿಮೆ ಆಗುವಂಗೆ ಬದುಕಿನ ಸೂತ್ರಗಳನ್ನು ಹೇಳ್ತಾನೆ. ಶಾಂತಿಯ, ಪರಮ ಶಾಂತಿಯ ಸಂದೇಶವನ್ನು ಕೊಡಕತ್ತಾನ. ಅವನ ಪ್ರವಚನ ಕೇಳೋಣ, ಏನೋ ಒಂಥರ ನಮಗೆ ಸಮಾಧಾನ, ಏನೋ ಒಂಥರ ನಮಗೆ ಸಮಾಧಾನ. ಅದಕ್ಕೆ ನಾವು ಕೇಳಕ್ಕೆ ಹೋಗ್ತೀವಂತಂದಾಗ ಅವ 20-25 ವರ್ಷದ ಹುಡುಗಂದ, ನಾನು ಬಂದ್ರೆ ನಡೀತದೇನು ಅಂತ ಕೇಳಿದ. ಅವ್ರಂದ್ರು ಇಡೀ ನಾಡನೇ ಬರಾಕತ್ತದ, ಅಲ್ಲಿ ನಿನಗೊಬ್ಬಗೆ ಬ್ಯಾಡ್ ಅಂತ ಯಾರಂತಾರಪ್ಪ, ನೀನು ಬಾ ಅಂದ. ಅಂದ್ರು ಅವರು. ಯಾವಾಗ ರೀ? ಇದು ಸಾಯಂಕಾಲ 5 ಗಂಟೆಗೆ ಪ್ರವಚನ ಆಯ್ತಂತ ತಿಳ್ಕೊಂಡು ಇವ ಮರುದಿವ್ಸ 5 ಗಂಟೆಗೆ, ಅದಕ್ಕಿಂತ ಮೊದಲು 3 ಗಂಟೆಗೆ ತಯಾರಾದ. ಅರೆ ಇನ್ನು 4 ಆಗ್ಯದ, ಇನ್ನು 4:15 ಆಗ್ಯದ ಅನ್ಕೊಂತ ಒಂದು ತಾಸು ಅಗಾವನ್ನ ಬಂದ. ಇನ್ನು ಯಾರೂ ಬಂದಿದ್ದಿಲ್ಲ. ಹಿಂಗೆ ಜನ ಖಾಲಿ ಇತ್ತು. ಬುದ್ಧ ಹಿಂಗೆ ಕಟ್ಟಿ ಮೇಲೆ ಕುಂತಿದ್ದ, ಹಿಂಗೆ ನಾ ಕುಂತಿದ್ದ, ಹಿಂಗೆ ಕೆಳಗೆ ಬಂದು ಕುಂತ. ಹುಡುಗ ಕೆಳಗೆ ಬಂದು ಕುಂತ, ಯಾರೊಬ್ಬರೂ ಇಲ್ಲ. 4ಕ್ಕೇನೆ ಬಂದಿದ್ದ. 5 ಗಂಟೆಗೆಲ್ಲ ಕರೆಕ್ಟ್ ಜನ ಬರ್ತಿದ್ರು, ಯಾರೂ ಇದ್ದಿದ್ದಿಲ್ಲ. ಸುಮ್ಮನೆ ಕುಂತ. ಬುದ್ಧ ಮ್ಯಾಲೆ ಕುಂತಿದ್ದ, ಅವ ಕೆಳಗೆ ಕುಂತಿದ್ದ. ಬುದ್ಧನ ನೋಡ್ದ, ಭಾಳ ಶಾಂತಿ ಅನ್ನಿಸ್ತ ಅವಾಗ. ನಿಮ್ಗೆ ಗೊತ್ತಿರಲಿ, ನಿಜವಾದ ತಪಸ್ವಿಗಳನ್ನು, ಸಂತರನ್ನು, ಮಹಾತ್ಮರನ್ನು ನೋಡಿದರೆ, ಬರೀ ನೋಡಿದ ಕೂಡಲೇ ನಮ್ಮ ಮನಸ್ಸು ಹೆಂಗೆ ಆಗಿಬಿಡ್ತದಂದ್ರೆ ಶಾಂತ ಆಗಿಬಿಡ್ತದೆ. ಸಂತರು ಮಹಾತ್ಮರು ಅಂತ ಯಾರಿಗಂತಾರಂದ್ರೆ, ಯಾರನ್ನು ನೋಡಿದ ಕೂಡಲೇ ನಮ್ಮ ಮನಸ್ಸು ಒಂದು ಕ್ಷಣ ಶಾಂತ ಆಗಿಬಿಡ್ತದಲ್ಲ, ಅವ್ರು ನಿಜವಾದ ಮಹಾತ್ಮರು ಅಂತ ತಿಳ್ಕೊಂಬಿಡುವ. ನಿಜವಾದ ಮಹಾತ್ಮರನ್ನು ನಾವು ಎದರ ಮ್ಯಾಗ ಅಳಿಬೇಕಂದ್ರೆ ಹಿಂಗೆ, ಅವರನ್ನು ನೋಡಿದ ಕೂಡಲೇ ನಮಗೆ ದೇವ್ರ ನೆನಪಾಗಬೇಕು. ಅವರನ್ನು ನೋಡಿದ ಕೂಡಲೇ ನಮ್ಮ ಮನಸ್ಸು ಶಾಂತ ಆಗಬೇಕು. ಅಥವಾ ಅವ್ರನ್ನ ಸಿಕ್ಕಾಪಟ್ಟಿ ಬೈದು, ಹೆಂಗಂತಂದ್ರೆ ಬಾಸಗಳ ಸಿಕ್ಕಾಪಟ್ಟಿ ಬೈದರೂ ಸುಮ್ಮನೆ ಕುಂಡಿರ್ತಿದ್ದ ಅಂದ್ರೆ, ನಗತಿದ್ದ ಅಂದ್ರೆ ಅವ ಪಕ್ಕ ಮಹಾತ್ಮ ಅಂತ ತಿಳ್ಕೊಬೇಕು. ಪಕ್ಕ ಮಹಾತ್ಮ, ನಿಜವಾದ ದೇವ್ರು ಅಂತ ತಿಳ್ಕೊಂಬಿಡ್ಬೇಕು ನಾವು. ಹುಡುಗ ಸುಮ್ಮನೆ ಕುಂತಿದ್ದ. ಬುದ್ಧನ ನೋಡಿದ ಕೂಡಲೇ ಒಂಥರ ಶಾಂತ ಆಗಿಬಿಡ್ತು ಅವಾಗ. ಅವಂದ, ನಾ ಇಲ್ಲಿ ತನಕ ಎಷ್ಟು ಅಡ್ಡಾಡಿದ್ರೂ ಇಂತಹ ಶಾಂತಿ ನನಗೆ ಎಲ್ಲೂ ಸಿಕ್ಕಿಲ್ಲಲ್ಲ. ಏನು ಈ ಜಾಗದಾಗಂಥ ಶಾಂತಿ ಅದನೋ, ಇವನು ನೋಡಿದ ಕೂಡಲೇ ನನಗೆ ಅಷ್ಟು ಶಾಂತಿ ಆಗುತ್ತದನೋ, ಸಮಾಧಾನ ಆಯ್ತು ಅಂತ ತಿಳ್ಕೊಂಡು. ಹೆಂಗಂದ್ರೆ ಸಮಾಧಿನ ಹತ್ತುವಂಗೆ, ಬೇರೆ ಏನು ನೆನಪಾಗವಲ್ತವಂಗ. ಅವ್ರ ಅವ್ನ ನೆನಪಾಗವಲ್ತು, ಅವ್ರ ಅಪ್ಪನ ನೆನಪಾಗವಲ್ತು. ನಾವು ಇಂಥವ್ರು, ನಾವು ಇಂಥ ಊರು ಗೌಡ್ರು, ನಾವು ಇಂಥ ಊರು ಸಾವುಕಾರ ಅನ್ನೋದು ಯಾವುದೂ ತಲೆಗಿಲ್ಲ. ಒಟ್ಟು ಹೆಂಗಂದ್ರೆ ಸಮುದ್ರ ಹೆಂಗೆ ಸಮಾಧಾನ ಇರ್ತದ ನೋಡ್ರಿ, ಹಂಗೆ ತೆರೆ ಅಡಗಿದ ಅಂಬುದಿಯಂತೆ ಸಮಾಧಾನ ಆಯಿತು. ಸುಮ್ಮನೆ ಕುಂತ. ಜನ ಹಿಂದೆ ಹಂಗೆ ಬರ್ತಿದ್ರು, ಬಂದು ಕೊಡುತ್ತಿದ್ರು. 5 ಗಂಟೆ ಆಯಿತು. ಬುದ್ಧ ಪ್ರವಚನ ಚಾಲೂ ಮಾಡಿ ಏನು ಅವತ್ತು ವಿಷಯ ಇತ್ತು ಅಂತಂದ್ರೆ ವೈರಾಗ್ಯದ ವಿಷಯ ಇತ್ತು. ಬಸವಣ್ಣವ್ರು ಹೇಳ್ತಾರಲ್ಲ, ಯಾರಿಗೂ ಯಾರಿಲ್ಲ, ಕೆಟ್ಟವಂಗೆ ಕೆಡೆಯಿಲ್ಲ, ಜಗದ ನಂಟ ನೀನೇ ಕೂಡಲ ಸಂಗಮ ದೇವ. ಬಸವಣ್ಣವ್ರು ಹೇಳಿದ್ರು ನೋಡ್ರಿ, ಜಗತ್ತಿನೊಳಗೆ ನಮ್ಮ ಜೊತೆ ಬರೋರು ಯಾರೂ ಇಲ್ಲ, ಯಾರಿಗೂ ಯಾರಿಲ್ಲ, ಕೆಟ್ಟವಂಗೆ ಕೆಡೆಯಿಲ್ಲ, ನಮ್ಮ ಜೊತೆಗೆ ಜಗತ್ತಿನೊಳಗೆ ಯಾರೂ ಬರಂಗಿಲ್ಲ. ನಾವು ಹೆಂಗೆ ಬಂದೀವಿ ಅಂದ್ರೆ ಬರುವಾಗ ಖಾಲಿ ಬಂದೀವಿ ನಾವು. ಮತ್ತು ನೀವೇನಾರು ತಂದರೇನುವ? ಮತ್ತು ಯಾರೇನು ತಂದಿರಿ? ಇಲ್ಲ, ಖಾಲಿ ಬಂದೀವಿ. ಇಲ್ಲಿ ಹೆಂಗೆ ಖಾಲಿ ಅಂತಂದ್ರೆ ಏನು ತಂದಿಲ್ಲ ನೋಡ್ರಿ. ಎಂಥದ್ದು ನಮ್ಮದು ಬತ್ತಲೆ. ಈ ಜಗತ್ತಿಗೆ ನಾವು ಬರುವಾಗ ಬತ್ತಲೆ ಬಂದೀವಿ, ಏನೂ ಇಲ್ಲ, ಖಾಲಿ. ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ, ಬರೀ ಅಜ್ಞಾನ. ಏನು? ನಂದು 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 ಅನ್ನೋ ಅಜ್ಞಾನ. ಇದನ್ನ ನೋಡಿ ಮಹಾತ್ಮರು ನಗತಾರಂತ. ಖಾಲಿ ಬಂದಾನ, ಹೋಗುವಾಗನು ಖಾಲಿ ಹೊಕ್ಕಾನ, ಮಧ್ಯದೊಳಗೆ ನಂದಂತ ಯಾಕೆ ಬಡ್ಕೋತಾನ, ಯಾಕೆ ಸಾಯ್ತಾನ, ಏನಿದ್ರ ವ್ಯವಸ್ಥೆ ನೋಡ್ರಿ. ಬರುವಾಗ ಹೋಗುವಾಗ ಹಂಗೆ ನೋಡ್ರಿ. ಮತ್ತು ಹೆಂಗೆ ದುಡಿತೀವಲ್ಲ,
ಹೆಂಗೆ ದುಡಿತೀವಂದ್ರೆ ನಾವೆಲ್ಲ ಈಗ ಹೆಂಗೆ ದುಡಿಯಾಕತ್ತೀವಂದ್ರೆ ಆ ಪ್ರಾಮಾಣಿಕತನದಿಂದ ಗಳಿಸ್ತೀವಿ, ಇನ್ನೊಬ್ಬರು ಹೊಲದಾಗ ಹೋಗಿ ದುಡಿತೀವಿ, ಮತ್ತೇನೋ ವ್ಯಾಪಾರ ಮಾಡ್ತೀವಿ, ವ್ಯವಹಾರ ಮಾಡ್ತೀವಿ, ಒಬ್ಬರನ್ನ ಮೋಸ ಮಾಡ್ತೀವಿ, ಒಬ್ಬರಿಗೆ ಏನೋ ಅನ್ಯಾಯ ಮಾಡ್ತೀವಿ, ಅಧರ್ಮ ಮಾಡ್ತೀವಿ. ಎದರ ಸಲಾಗಿ? ಗಳಿಸೋ ಸಲಾಗಿ. ಒಟ್ಟು ಗಳಿಸ್ಬೇಕು ನಾವು. ಹೆಂಗೆ ಗಳಿಸ್ಬೇಕಂದ್ರೆ ಈ ಊರಾಗ ನಾನು ದೊಡ್ಡ ಸಾಹುಕಾರ ಆಗಿಬಿಡ್ಬೇಕು. ಹಂಗೆ ಗಳಿಸ್ಬೇಕಂತ ತಿಳ್ಕೊಂಡು ಹಂಗೆ ಇನ್ನೊಬ್ಬರನ್ನ ಗೋಣು ಮುರಿತಾನ, ಇನ್ನೊಬ್ಬರಿಗೆ ಮೋಸ ಮಾಡ್ತಾನ, ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ತಾನ, ಇನ್ನೊಬ್ಬರಿಗೆ ವಂಚನೆ ಮಾಡ್ತಾನ, ಮಾಡಿ ಗಳಿಸೋದೇ ಗಳಿಸ್ಬೇಕಂತಾನ. ಆದ್ರೆ ನಾ ಅಂತೀನಿ, ನೀನು ಗಳಿಸಿದ್ದು ಹೆಂಗಾರ ಗಳಿಸ, ಮೋಸ ಮಾಡಿ ಗಳಿಸ, ಬೇಡ ಅನ್ನಂಗಿಲ್ಲ. ಆದ್ರೆ ನೀವು ಒಯ್ಬೇಕು. ಅದನ್ನು ಹೋಗುವಾಗ ನೀ ಅದನ್ನು ಒಯ್ಬೇಕು. ಒಯ್ಯವಿದ್ದಂದ್ರೆ ಗಳಿಸ್, ಒಯ್ಯೋದಿಲ್ಲ. ನಮ್ಮಪ್ಪ 50 ತೊಲಿ ಬಂಗಾರ ತಂದು ಟ್ರೆಜರಾಗಿ ಇಟ್ಟಾನಂತ ತಿಳ್ಕೊಂಡು ಮಗ ಅಪ್ಪನ ಗೋರಾಗಿಟ್ಟಾಗ 4 ತೊಲಿ ಇರ್ಲಿಲ್ಲ ಅವನ ತೊಲಿ ಮ್ಯಾಗ ಅಂತ ನಾನು ಯಾರು ಅನ್ನಂಗಿಲ್ಲ. ಹೆಂಗೆ ಬಂದೀವಲ್ಲ ಹಂಗೆ ಹೊಕ್ಕಿವು. ನಮ್ಮ ಪ್ರೀತಿಯ ಹೆಂಡತಿ ನಮ್ಮ ಜೊತೆ ಬರೋದಿಲ್ಲ, ಪ್ರೀತಿಯ ಮಕ್ಕಳು ನಮ್ಮ ಜೊತೆ ಬರೋದಿಲ್ಲ, ಸಂಬಂಧಿಕರು ಬರೋದಿಲ್ಲ, ಓಣೆನೋ ಯಾರೂ ಬರೋದಿಲ್ಲ. ಇರೋ ತನಕ ಅಷ್ಟೇ. ನಮ್ಮಲ್ಲಿ ಶಕ್ತಿ ಇರೋ ತನಕ ಅಷ್ಟೇ. ಜನ ಭಾಳ ನಮ್ಮ ಸಂಬಂಧಿಕರು, ನಮ್ಮವರು, ನಮ್ಮ ಮಕ್ಕಳು, ನಮ್ಮ ಹೆಂಡರು, ನಮ್ಮ ಗಂಡ ಎಲ್ಲರೂ ಎಲ್ಲಿತಕ್ಕಂದ್ರೆ ನಮ್ಮ ಶರೀರದೊಳಗೆ ಶಕ್ತಿ ಇರುತ್ತಕ ಅಷ್ಟೇ. ಶರೀರದೊಳಗೆ ಶಕ್ತಿ ಹೋಗಿ ಒಂದಿಷ್ಟು ಬಡಿಗೆ ಹಿಡ್ಕೊಂಡು ಕೂತೀವಂದ್ರೆ ನನ್ನ ಮಗ ನನ್ನ ಮುಂದೆ ಹಾದೋದ್ರು ನನ್ನ ನೋಡಂಗಿಲ್ಲ, ನನ್ನ ಮಾತಾಡ್ಸಂಗಿಲ್ಲ. ಅದ ನನ್ನಲ್ಲಿ ಶಕ್ತಿ ಇದ್ದಾಗ, ನಾ ದುಡಿಯುವಾಗ ನನ್ನ ಮಗ ಓಡಿ ಬರ್ತಿದ್ದ ನನ್ನ ತೆಕ್ಕ, ಯಪ್ಪ ಎಲ್ಲಿ ಹೋಗಿದ್ದಿ, ಊಟ ಮಾಡದಿ, ಆರಾಮದಿ ಕೇಳ್ತಿದ್ದ ನನ್ನ ಮಗ. ನನ್ನ ಹೆಂಡ್ತಿನೂ ಕೇಳ್ತಿದ್ಲು. ಯಾವಾಗ ನಾ ಸುಮ್ಮ ಕೂತ್ನೆ, ನನ್ನಿಂದ ಏನೂ ನೀಗಲಿಲ್ಲ, ಆಗ ನನ್ನ ಹೆಂಡ್ತಿನೂ ನನ್ನ ಭಾಳ ಮಾತಾಡ್ಸಂಗಿಲ್ಲ. ಇನ್ನೂ ಸತ್ತಿಲ್ಲ, ನಾವು ಇನ್ನೂ ಸತ್ತಿಲ್ಲ, ಜೀವಂತ ಅದೀವಿ, ಆದರೆ ನಿಶಕ್ತ ಆಗೀವಿ. ನಮ್ಮಲ್ಲಿ ದುಡಿಯುವ ತಾಕತ್ತಿಲ್ಲ. ಸುಮ್ಮ ಕುಂತಾಗ ನಮ್ಮನ್ನು ಜನ ಮಾತಾಡ್ಸಂಗಿಲ್ಲ. ಇನ್ನು ಸತ್ತು ಹೋಗುವಾಗ ನಮ್ಮ ಜೊತೆ ಬರ್ತಾರ ಯಾರಾದರೂ? ಯಾರೂ ಬರೋದಿಲ್ಲ. ಪ್ರೀತಿಯ ಹೆಂಡತಿ ಎಲ್ಲಿ ತನಕ ಅಷ್ಟೇ, ಪ್ರೀತಿಯ ಗಂಡ ಎಲ್ಲಿ ತನಕ ಅಷ್ಟೇ, ಹೋಗಿ ಕುಂಡ್ರೋ ತನಕ. ಕೆಲವೊಬ್ರು ಭಾಳ ಪ್ರೀತಿ ಇದ್ದವರು ಅಂತಂದ್ರೆ, ಕೆಲವೊಬ್ಬಕ್ಕೆ ಹೆಂಡತಿ ಭಾಳ ಪ್ರೀತಿ ಇದ್ಲು ಅಂತಂದ್ರೆ, ಲಗುಟ ಗಂಡ ಸತ್ತಿದ್ದ ಅಂದ್ರೆ ಇನ್ನೂ ದುಡಿತಿದ್ದ, ಇನ್ನೂ ವಯಸ್ಸಿತ್ತು, ಗಂಡ ಸತ್ತಿದ್ದ ಅಂದ್ರೆ ಭಾಳ ಪ್ರೀತಿ ಹೆಂಡತಿ ಇದ್ಲು ಅಂದ್ರೆ ಜೋರು ಅಳ್ತಾಳಷ್ಟೇ. ಆದ್ರೆ ಪ್ರೀತಿ ಹೆಚ್ಚಿದ್ಲು ಅಂತಂದ್ರೆ ಕೆಲವೊಬ್ರು ಹೆಣ್ಮಕ್ಳು ನೋಡ್ಬೇಕು. ಅದು ಮತ್ತು ನಿಮಗೆ ಹೇಳ್ತೇನೆ, ಕೆಲವೊಬ್ರು ಹೆಣ್ಮಕ್ಳು ಭಾಳ ಪ್ರೀತಿ ಇದ್ರಂದ್ರೆ ಗಂಡನ ಓದು ಗೋರಾಗಿಟ್ಟ ಮೇಲತ್ತ ಆಕೆ ಅಂತಿರ್ತಾಳೆ, ನಂದರ ಏನದ ಇನ್ನು, ನನ್ನ ಅವನು ಕೂಡ ಮುಚ್ಚಿಬಿಡ್ರಿ, ನನ್ನ ದೇವರ ಆದ ಮೇಲತ್ತ ನಾ ಯಾಕೆ ಇಲ್ಲಿರಲಿ, ನನ್ನ ಮುಚ್ಚೇ ಬಿಡ್ರಿ ಅಂತ ತಿಳ್ಕೊಂಡು ಹಂಗೆ ಗಂಡನ ಕೂಡ ಗೋರ್ಯಾಗ ಇಳಿದು ಜರ್ಜಾರದ ಕೆಳಗೆ ಹೋಗಿರ್ತಾಳೆ. 4 ಮಂದಿ ಮ್ಯಾಲೆ ಹೆಣ್ಮಕ್ಳು ಅಲ್ಲಿ ಬಾರತ್ತಂಗಿ, ಹಂಗೆ ಮಾಡಬಾರ್ದ ಬಾರತ್ತಂಗಿ, ಹೋಗೋರು ಕೂಡ ಹೋಗುದತ್ತೇನಯ್ಯವ್ವ ಬಾರತ್ತಂಗಿ ಅಂತ ಹಂಗೆ ಜಗ್ಗುತ್ತಿರ್ತಾರೆ. ಆಕೆ ಹಂಗೆ ಇಳಿತಿರ್ತಾಳೆ. ನೀವು ಜಗ್ಗುದು ಬಿಟ್ರೆ ಅಂದ್ರೆ ಆಕೆ ಇಳಿಯಂಗೇ ಇಲ್ಲ. ನೀವು ಹಿಡ್ದಾರಂತ ತಿಳ್ಕೊಂಡು ಆಕೆ ಇಳಿಯಾಕೆ ಹೊಂಟಾಳೆ. ನೀವು ಹಿಡ್ದಿರ್ಲಿಲ್ಲ ಅಂದ್ರೆ ನೀವು ದೂರ ಸರಿ ಸುಮ್ಮ ಕೊಡಿರ್ತಾಳೆ. ಯಾರೂ ಹೋಗಕ್ಕೆ ಬರಂಗಿಲ್ಲ. ಹೋಗೋವ್ರಿಗತೆ ನಾವು ನಾಟಕ ಮಾಡೋರು ಅಷ್ಟೇ. ಭಾಳ ಇಳ್ಯಾಕತ್ತಿಳು, ನನ್ನ ಗಂಡನ ಬಿಟ್ಟು ನಂದೇನದ ಇಲ್ಲಿ ನಾನು ಹೊಕ್ಕನ ಅನ್ನಕತ್ತಿದ್ಲು ಅಂತಂದ್ರೆ ಅಲ್ಲಿ ಕೆಳಗೆ ಗೋರ್ಯಾಗಿಬ್ರು ಅದನ್ನು ಕುಂಡ್ಸಾಕ ನಿಂತಿರ್ತಾರಲ್ಲ ಹಿರಿಯರು, ಯಾರು ಇಬ್ರು ಇರ್ತಾರಲ್ಲ, ಭಾಳ ಇಳಿದು ಬರುವುದು ಅವಘಡ ಮಾಡೋದು ಮುಚ್ಚಾಕ ಹಿಂಗೆ ಮಾಡಾಕತ್ತಿದ್ಲು ಅಂದ್ರೆ ಅವ್ರು ಕೆಳಗೆ ನಿಂತವ್ರು ಅವಂತಾನ, ತಂಗಿ ಭಾಳ ಮತ್ತೆ ಯಾಕೋ ಆಕೆ ಬರ್ತನಾಕತ್ತಾಳು, ಗಂಡನ ಕೂಡ ಹೋಗ್ಕಣಾಕತ್ತಾಳು, ಬಿಡ್ರಿ ನೀವು, ಬಾ ತಂಗಿ ಕುಂಡ್ರಬಾ ಇವ ಅಂದ್ರೆ ಯಾರು ಹೋಗಿ ಕುಂಡಿರ್ತಾರ್ರಿ? ಇಲ್ಲ, ಯಾರೂ ಹೋಗಿಲ್ಲ. ಅದಕ್ಕೆ ಇದು ಹೆಂಗಂತಂದ್ರೆ ಯಾರಿಗೂ ಯಾರಿಲ್ಲ, ಕೆಟ್ಟವಂಗೆ ಕೆಡೆ ಇಲ್ಲ. ಆ ರೀತಿಯೊಳಗು ಈ ರೀತಿ ಪ್ರವಚನ ಮಾಡಾಕತ್ತಿದ್ದ ಬುದ್ಧ. ಏನದ ಜೀವನದೊಳ ಮಹಾತ್ಮರ ನುಡಿಮುತ್ತುಗಳನ್ನು, ಪುರಾಣ ಪ್ರವಚನಗಳನ್ನು ಯಾಕೆ ಕೇಳಬೇಕು ಅಂತಂದರೆ, ನಿಮ್ಗೆ ಗೊತ್ತಿರಲಿ, ಮಹಾತ್ಮರ ಮಹಾನುಭಾವರ ಮಾತುಗಳಲ್ಲ, ಬರೇ ಮನ್ಯಾಗ ಹಿರಿಯರ ಮಾತ ಎಷ್ಟು ಮಹತ್ವದ್ದು ಇರ್ತಾವಂದ್ರಿ. ನೀವು ಹಿರಿಯರ ಮಾತು ಕೇಳಿದ್ರೂ ನಮ್ಮ ಜೀವನ ಉದ್ಧಾರ ಆಗುತ್ತದೆ. ಬರೇ ಮನ್ಯಾಗ ಇರ್ತಕ್ಕಂಥ ಹಿರಿಯರು ಅಂದ್ರೆ ನಿಮ್ಗೆ ಗೊತ್ತಾಗುತ್ತದಲ್ಲ, ಏನು 70-80 ವರ್ಷದ ವಯೋವೃದ್ಧರು ಇರ್ತಾರಲ್ಲ ಮನ್ಯಾಗ,
ಅವರ ಮಾತುಗಳು ಅಂತಂದ್ರೆ ಬಹಳಷ್ಟು ಶ್ರೇಷ್ಠವಾದ ಮಾತುಗಳು.